ಹಾಯ್ ಫ್ರೆಂಡ್ಸ್, ಏನಪ್ಪ ಇದು ಡೈರೆಕ್ಟಾಗಿ ಈರುಳ್ಳಿ ಹಚ್ಚೋದು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಹೌದು ಕಣ್ರಿ, ಇವತ್ತು ನಾನು ನಿಮಗೆ ಕುಕ್ಕಿಂಗ್ ವ್ಲಾಗ್ ತೋರಿಸ್ತಾ ಇದ್ದೀನಿ. ಟೊಮೊಟೊ ಮತ್ತು ಮೊಟ್ಟೆ ಗೊಜ್ಜು ಸ್ಪೆಷಲಾಗಿ. ಯಾವಾಗಲೂ ಎಗ್ ರೈಸ್ ಮಾಡಿಕೊಂಡು ತಿಂತಾನೆ ಇರ್ತೀರ ಅಲ್ವಾ? ಸೊ ಹಂಗಾಗಿ ಇವತ್ತು ನಾನು ಸ್ವಲ್ಪ ಸ್ಪೆಷಲಾಗಿರಲಿ ಅಂತ ಟೊಮೊಟೊ ಗೊಜ್ಜು ವಿತ್ ಮೊಟ್ಟೆ ತೋರಿಸ್ತಾ ಇದ್ದೀನಿ. ಬನ್ನಿ ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಮತ್ತು ಟೊಮೊಟೊ ಇಷ್ಟು ಐಟಮ್ಸ್ನೂ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಅಂದರೆ ಒಂದೊಂದಾಗೆ ಹಾಕ್ಕೊಳ್ಳಿ, ಎಲ್ಲನೂ ಒಂದೇ ಸಲ ಹಾಕ್ಕೊಬಿಟ್ಟಿರ ಆಮೇಲೆ, ಆಯಿತಾ? ಸೊ ಎಲ್ಲನೂ ಸಪ್ರೇಟಾಗಿ ಹಾಕ್ಕೊಂಡು ಸ್ವಲ್ಪ ಎಲ್ಲನೂ ಫ್ರೈ ಆಮೇಲೆ ಮಿಕ್ಕಿದೆಲ್ಲನೂ ಹಾಕ್ಕೊಂಡು ಚೆನ್ನಾಗೆ ಸ್ವಲ್ಪ ಹುರ್ಕೊಂಡು ಆಮೇಲೆ ಈ ಮೊಟ್ಟೆ ಟೊಮೊಟೊ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೋಬೇಕು. ಯಾಕಂದರೆ ಟೊಮೊಟೊ ಚೆನ್ನಾಗೇ ಬೇಯುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಪ್ಲೇಟ್ ಮುಚ್ಚಿ ಕೂಡ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಂಗೆ ಅನಿಸುತ್ತೆ. ಆವಾಗ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ಕೆಲವರು ಖಾರದ ಪುಡಿನೂ ಹಾಕ್ಕೋತಾರೆ, ನಾವು ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ಸಾಂಬಾರು ಪುಡಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವಾಗಲೂ ಎಗ್ ರೈಸ್ ಮಾಡ್ಕೊಂಡು ತಿಂತಿರ್ತೀರಲ್ವ, ಇದನ್ನೂ ಒಂದ್ಸಲಿ ಟ್ರೈ ಮಾಡಿ. ಸೊ ನಾನೇನು ಮಾಡ್ತಾಯಿದ್ದೀನಿ, ಅಲ್ಲಿ ಒಡೆದಾಕೋಕ್ಕಾಗಲ್ಲ ಒಂದೊಂದೇ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಒಂದು ಪಾತ್ರೆಗೆ ಸಪ್ರೇಟಾಗಿ ಒಂದು 6 ಮೊಟ್ಟೆನ ಒಡೆದಾಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಇದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ಆದಮೇಲೆ ಅದನ್ನು ಮೊಟ್ಟೆ ಎಲ್ಲ ತೊಗೊಂಡು ಅದರೊಳಗಡೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ತುಂಬ ಸಣ್ಣ ಫ್ಲೇಮ್ ಇಟ್ಕೊಂಡು ಏನು ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಮೀಡಿಯಮ್ಮಾಗೆ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಹಾಗೆ ಒಂದು ಪ್ಲೇಟ್ಗೆ ಅನ್ನ ಹಾಕ್ಕೊಂಬಿಟ್ಟು ಅದಕ್ಕೂ ಕೂಡ ನೀವು ಮಿಕ್ಸ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಹಂಗೇ ಅನ್ನದ ಜೊತೆಗೆ ಗೊಜ್ಜನ್ನ ಹಾಕ್ಕೊಂಡು ಕೂಡ ಟೇಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ.